ಹೇ ಕೈಕಾ, ನಿನ್ನಲ್ಲಿ ಇಷ್ಟೊಂದು ವಿಧ ವಿಧವಾಗಿ ಬೇಡಿಕೊಂಡರೂ ನಿನ್ನ ಮನಸ್ಸು ಕರಗಲಿಲ್ಲವಲ್ಲ. ಹೇ ಮಾನಿನಿ, ಅಪರಾಧಿಯ
ವಿಧವಾಗಿ ಬೇಡಿಕೊಂಡರೂ ನಿನ್ನ ಮನಸ್ಸು ಕರಗಲಿಲ್ಲವಲ್ಲ ರಾಮ. ರಾಮಚಂದ್ರ, ಈ ನಿರ್ಭಾಗ್ಯದ ಶರದನ ಉದರದಲ್ಲೇ ಗಪ್ಪ ಜನಿಸಿದೆ. ವೃದ್ಧನಾದ ನನ್ನನ್ನ ಅಭಿಮಾನ ಕನಿಕರಗಳಿಲ್ಲದೆ ನಿನ್ನ ಕ್ರೋಧಾಗ್ನೆಯಲ್ಲಿ ಸುಡುತ್ತಿರುವೆಯಲ್ಲವೇ? ನಿನ್ನ ವಂಶಜ್ಯೋತಿಯನ್ನು ನಂದಿಸಲು ಆತುರಳಾಗಿರುವೆಯಲ್ಲೇ? ಚಂಡಾಲಿನಿ. ರಾಮ, ರಾಮಚಂದ್ರ, ರಾಮ, ರಾಮಚಂದ್ರ, ಈಗೆಗೆ ಮಾತು ಕೊಟ್ಟು ಕೆಟ್ಟನು ಕಂದ, ಕೆಟ್ಟನಪ್ಪ, ಕೆಟ್ಟನು. ರಾಮ, ರಾಮ. ಜನಕ, ಜನಕ, ನನಗಿನ್ನು ವನವಾಸಕ್ಕೆ ಹೊರಡಲು ಅನುಗ್ರಹನೆ ಕೊಡಿ. ಹಾಗೆಯೇ ನನ್ನನ್ನೇ ಹಿಂಬಾಲಿಸಿರುವ ಸೀತಾ ಲಕ್ಷ್ಮಣರಿಗೂ ಆಶೀರ್ವಾದವನ್ನು ಮಾಡಿ ಕಳಿಸಿಕೊಡಿ. ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೊಬ್ಬನೇನು ದಯಪಾಲಿಸಿ. ಸೀತಾ, ನೀನು ವನವಾಸಕ್ಕೆ ಹೊರಟಿರುವೆಯ ಮಗಳೇ? ಹೋಗಲಿ ಬಿಡಿ. ನಿನ್ನ ಹೃದಯ ಭೇದಕವಾದ ವಾಕ್ಯಗಳನ್ನು ಬಿಡಲೇ. ಅಮ್ಮ, ಪತಿಗಾಗಿ ತನ್ನ ಸರ್ವಸ್ವವನ್ನು, ಕೊನೆಗೆ ತನ್ನ ಪ್ರಾಣವನ್ನು ಕೊಡಲು ಸಿದ್ಧಳಾಗಿರುವ ಪತಿವ್ರತ ಶಿರೋಮಣಿ. ಜನಕ, ಶಾಂತರಾಗಿ. ನಿನ್ನ ಮಾತಿಗೆ ನಾನು ಪ್ರತಿ ಹೇಳಲಾರೆ ತಾಯಿ. ಆ ದೈವವೇ ತಮ್ಮನ್ನು ರಕ್ಷಿಸಬೇಕು, ಆ ದೈವವೇ ತಮ್ಮನ್ನು ರಕ್ಷಿಸಬೇಕು. ಜನಕ, ಶಾಂತರಾಗಿ. ಸಕಲವನ್ನೂ ಬಲ್ಲವರಾದ ನೀವು ಈ ರೀತಿ ದುಃಖ ಪಡುವುದು ಸಮಾಧಾನವನ್ನು. ಇನ್ನೆಲ್ಲಿಯ ನೆಮ್ಮದಿ, ಸಂತೋಷ, ಸಮಾಧಾನ ರಾಮ. ಜನಕ, ಸಹಿತ ಜನಕ, ಅಣ್ಣ ಅತ್ತಿಗೆಯವರೊಂದಿಗೆ ಅರಣ್ಯವಾಸಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡಿಕೊಂಡಿರಲು ನನಗೂ ಕುಮಾರ, ಜನಕನೇ, ಲಕ್ಷ್ಮಣ, ನಿನ್ನ ಭ್ರಾತೃ ಭಕ್ತಿಯನ್ನು, ಭ್ರಾತೃ ವಾತ್ಸಲ್ಯವನ್ನು ನಾನು ಗ್ರಹಿಸಿರುವೆನು. ನಿನ್ನ ಮಾತಿಗೆ ಪ್ರತಿ ಹೇಳುವ ಶಕ್ತಿ ನನಗೆ. ಮುಖ್ಯವಾಗಿ ನೀವೆಲ್ಲರೂ ಕಾಡು ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದು ನನ್ನ ಹಣೆಯಲ್ಲಿ ಬರೆಯಿತು, ನನ್ನ ಹಣೆಯಲ್ಲಿ ಬರೆಯಿತು. ಶಾಂತರಾಗಿ. ಮಕ್ಕಳಿರ, ಮಕ್ಕಳಿರ, ದಿವ್ಯ ಪೀತಾಂಬರವನ್ನುಡಬೇಕಾದ ನೀವು ಈ ದಿನ ಅರಣ್ಯವಾಸಕ್ಕೆ ಹೋಗುವುದನ್ನು ನೋಡಿ ನನ್ನಿಂದ ಸಹಿಸಲಾಗದು ರಾಮ, ಸಹಿಸಲಾಗದು. ಜನಕ, ಜನಕ, ಶಾಂತರಾಗಿ, ಸಮಾಧಾನವನ್ನು. ರಾಮ, ಜನಕ, ನನಗಿನ್ನು ಅರಣ್ಯಕ್ಕೆ ಹೊರಡಲು ಅನುಜ್ಞೆಯನ್ನು ಕೊಡಿ. ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನ ಆಜ್ಞೆಯನ್ನು ಏಕಪ್ಪ ಕೇಳುತ್ತಿರುವಿರಿ? ಒಂದು ವೇಳೆ ನನ್ನ ಆಜ್ಞೆಯನ್ನು ಕೇಳಲೇಬೇಕಾದರೆ ನಮ್ಮನ್ನು ನಿಗ್ರಹಿಸಿ. ಜನಕ, ಜನಕ, ಈ ಕರ್ಣ ಕಠೋರವಾದ ಮಾತುಗಳು ನನ್ನನ್ನು ಕೇಳಲಾರೆ. ಜನಕ, ಕೇಳಲಾರೆ. ಶಾಂತರಾಗಿ, ಸಮಾಧಾನವನ್ನು. ಕೈಕ, ಇಂಥ ಮುಗ್ದು ಮಕ್ಕಳನ್ನ ಅರಣ್ಯಕ್ಕೆ ಕಳುಹಿಸಿ ಹೇಗೆ ಮಾಡುವುದು? ಬೇಡ, ಬೇಡ, ಬೇಡ. ಇಲ್ಲ, ಈ ದೃಶ್ಯಗಳನ್ನು ನೋಡಲಾರೆ, ನೋಡಲಾರೆ. ಕೈಕಾದೇವಿ, ಈಗಲಾದರೂ ಒಪ್ಪಿಕೊ,
ಬೇರೆ ವರವನ್ನು ತೆಗೆದುಕೋ. ರಾಮಚಂದ್ರನ ವನವಾಸವನ್ನು ಮಾತ್ರ ನಿಲ್ಲಿಸು ಕೈಕಾ, ನಿಲ್ಲಿಸು. ಸುಮಂತ್ರ, ಮಹಾಪ್ರಭು. ಸುಮಂತ್ರ, ಮಹಾಪ್ರಭು, ಹೋಗು ಸುಮಂತ್ರ. ನನ್ನ ಈ ಮುದ್ದು ಮಕ್ಕಳು 14 ವರ್ಷ ವನವಾಸಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಇವರೊಡನೆ ಕಳುಹಿಸಿಕೊಡು. ತಮ್ಮ ಅಪ್ಪಣೆ ಅಂತೆ ಆಗಲಿ. ಏಕೆಂದರೆ ನನ್ನ ಮುದ್ದು ಮಕ್ಕಳು ಅರಮನೆಯಲ್ಲಿದ್ದಂತೆ ಅರಣ್ಯದಲ್ಲೂ ಸುಖವಾಗಿ ಬಾಳಲಿ. ಹೋಗು ಸುಮಂತ್ರ, ಹೋಗು. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುತ್ತಿದ್ದಾರೆ ಕೇಳಿ ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು, ತಿಳಿಯಿತೇನೋ? ಛೀ ಚಂಡಾಲಿನಿ, ನಿನ್ನ ಹೃದಯ ವೇದಕವಾದ ವಾಕ್ಯಗಳನ್ನು ಬಿಡಲೇ ಇಲ್ಲವಲ್ಲ. ಛೀ ಮಾರಿ. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗು ಅಷ್ಟೇ. ಅಯ್ಯೋ ಅಯ್ಯೋ, ಈ ವಸ್ತಾಮಣಗಳಿಂದ ನಮಗೇನು ಪ್ರಯೋಜನ? ಕೊಡುತ್ತಾಯಿ ಆ ನಾರುಮುಡಿಯನ್ನು. ಅಯ್ಯೋ, ತೆಗೆದುಕೋ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವೆ ತಾನೆ? ತೆಗೆದುಕೋ. ಸೀತಾ, ತೆಗೆದುಕೋ. ನಿಲ್ಲು ಕೈಕಾದೇವಿ. ರಾಮಂ ನಾರ್ಮುಡಿಯೋ ರಾಮಚಂದ್ರ, ರಾಮ ನಾರ್ಮುಡಿಯೋ ಮೊದಲು ಬೇಳುವುದೇ ನೀ. ಕೊಡುವೆ ಕೈಕಾದೇವಿ. ಕೊಡುವೆ ಕಾಮಿನಿಯೊಡ ತವರೂರು ಭಾಗ್ಯವನ್ನು ಕೊಡುವುದೀ. ರಾಮನೊಬ್ಬನೇ ಅರಣ್ಯಕ್ಕೆ ಹೋಗಬೇಕೆಂದು ಹೇಳಿ ಈಗ ಸೀತೆಗೂ ಲಕ್ಷ್ಮಣನಿಗೂ ನಾರ್ಮುಡಿಯನ್ನು ಕೊಡುತ್ತಿರುವೆಯಾ? ಆಕೆಯು ಧರಿಸಿರುವ ಆಭರಣಗಳೆಲ್ಲವೂ ನಿಮ್ಮ ತಂದೆಯ ಮನೆಯದೋ ಅಥವಾ ಜನಕ ಚಕ್ರವರ್ತಿಯ ಮನೆಯದೋ? ಮೊದಲು ಆಕೆಯ ತವರೂರು ಭಾಗ್ಯವೆಲ್ಲವನ್ನು ಕೊಟ್ಟು ಕಳುಹಿಸು. ಇಲ್ಲವಾದರೆ ಇದೋ ಘೋರವಾದ ಶಾಪವನ್ನು ಕೊಡುತ್ತೇನೆ. ದಯಮಾಡಿ ಶಾಂತರಾಗಿ, ಕೋಪಿಸಲಾಗದು. ನನ್ನ ಸ್ವಾಮಿಯೇ ನಾರುಮುಡಿಗಳನ್ನು ತೊಡುವಾಗ ನನಗೆ ಈ ವಸ್ತ್ರಾಭರಣಗಳ ವ್ಯಾಮೋಹವಿಲ್ಲ. ಮಾತೆಯವರ ಸಂತೋಷಕ್ಕೋಸ್ಕರ ಧರಿಸುವೆನು. ಅಗತ್ಯಕ್ಕೆ ತಕ್ಕಷ್ಟು ಆಭರಣಗಳನ್ನು ಕೊಟ್ಟರೆ ಅಷ್ಟೇ ಸಾಕು. ಅಮ್ಮ, ಕೊಡಿ ವಲ್ಕಲಗಳನ್ನು. ಲಕ್ಷ್ಮಣ, ಸೀತಾ, ಎಂದು ಕೇಳುಗಲಿ ಸುಧರ ಎಂದು
ಜೀವರತ್ನಗಳನ್ನು ಹಗಲಿ ನಾನು ಹೇಗೆ ಜೀವಿಸಲಿ? ಇಲ್ಲ ಇಲ್ಲ, ಇವರನ್ನು ಕಳೆದು ನಾನು ಇಲ್ಲಿ ಬದುಕಲಾರೆ, ಜೀವಿಸಲಾರೆ. ಕೈಕಾ ಜನಕ, ನನ್ನ ಈ ಅಲ್ಪವಾದ ವನವಾಸಕ್ಕಾಗಿ ಇಷ್ಟೊಂದು ಬೇಡಿಕೊಳ್ಳುವುದೇ? ಬೇಡ ಜನಕ, ಬೇಡ. ನನ್ನ ಮಾತನ್ನು ಕೇಳಿ. ನಾನು 14 ವರ್ಷ ವನವಾಸವನ್ನು 14 ದಿನಗಳೋಪಾದಿಯಲ್ಲಿ ಕಳೆದು ನಂತರ ನಿಮ್ಮ ಪಾದ ಸೇವೆಗೆ ಸಿದ್ಧನಾಗಿದ್ದರು. ನನ್ನ ಇಲ್ಲ, ಈಕೆಗೆ ಮಾತು ಕೊಟ್ಟು ಕೆಟ್ಟೆನ ಕಂದ, ಕೆಟ್ಟೆನಪ್ಪ, ಕೆಟ್ಟೆನೋ. ದಯಾ ಸಾಗರ ಜನಕ, ರಾಮ, ಲಕ್ಷ್ಮಣ. ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ನನ್ನನ್ನು ತೊರೆದು ಹೊರಟೇ ಹೋದರು. ಬರಿದಾಯಿತೆ ಹರಮನೆ
ಮರೆತನೆ ಅಯ್ಯೋ ದೇಯ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮ ರಾಮಚಂದ್ರ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ಕಣ್ಣೀರ ಸುರಿಸುತ್ತ ಕೊರಗಿದೆನೋ ಕಂದ ತೊರೆದನೆ ಈ ತಂದೆಯ ಮರೆತರೆ ಅಯ್ಯೋ ಧ್ಯೇಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಕಡೆಗೂ ನನ್ನ ಮಕ್ಕಳು ನನ್ನನ್ನು ತೊರೆದು ಹೊರಟೇ ಹೋದರು ವಂಶದ ಕೀರ್ತಿಯ ಮೇಲೆ ಪ್ರೀತಿ ಇಲ್ಲ, ಇಲ್ಲ. ಲೋಕಾಭಿರಾಮನಾದ ಪುತ್ರನ ಮೇಲೆ ಪ್ರೇಮವಿಲ್ಲ, ಇಲ್ಲ. ಭಾಗ್ಯಲಕ್ಷ್ಮಿಯಂತಿರುವ ಸೀತೆಯ ಮೇಲೆ, ಸೊಸೆ ಸೀತೆಯ ಮೇಲೆ ಅಭಿಮಾನವಿಲ್ಲ, ಅದೂ ಇಲ್ಲ. ಏಯ್ ಕೈಕಾರಾಣಿ, ನಿನ್ನನ್ನು ಮಣಿ ಹಾರವೆಂದು ಧರಿಸಿದೆನು. ಆದರೆ ನೀನು ಪಡಿಯಾಗಿ ಕಚ್ಚಿದೆಯ ಕೈಗಾ, ಪಡಿಯಾಗಿ ಕಚ್ಚಿದೆಯ. ಇಲ್ಲ ಇಲ್ಲ, ಎಲ್ಲರೂ ನನ್ನನ್ನು ಬಿಟ್ಟು ಹೊರಟೇ ಹೋದರು, ತೊರೆದು ಹೊರಟೇ ಹೋದರು. ರಾಮ, ಲಕ್ಷ್ಮಣ, ಸೀತಾ, ಅಯ್ಯೋ ದಾಹ ದಾಹ, ನೀರು ನೀರು, ಅಯ್ಯೋ ಇದೇನಿದು? ನನ್ನ ಈ ದುಸ್ಥಿತಿಗೆ ಕಾರಣವಾದರೂ ಏನಾಗಿರಬಹುದು? ಇದು ತಾಂಡವ ಮುನಿಯ ಶಾಪ. ದಶರಥಾಯು ತಾಂಡವ ಮುನಿಯ ಶಾಪ, ತಾಂಡವ ಮುನಿಯ ಶಾಪ. ಹೌದು, ಇದು ತಾಂಡವ ಮುನಿಯ ಶಾಪ, ಇದು ತಾಂಡವ ಮುನಿಯ ಶಾಪ. ಶ್ರವಣ ಕುಮಾರನನ್ನು ಕೊಂದ ನನಗೆ ನೀನಿತ್ತ ಶಾಪ. ಅಯ್ಯೋ ರಾಮ, ರಾಮಚಂದ್ರ, ರಾಮ, ದಾಹ, ನೀರು, ಸಂಕಟ ತಾಳಲಾರೆ. ಅಯ್ಯೋ, ಅದು 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 ಸ್ವರ್ಗದಲ್ಲಿ ಕೈ ಬೀಸಿ ಕಳೆಯುತ್ತಿದ್ದಾರೆ. ದಶರಥ ದಶರಥ ಎಂದು ಕೂಗುತ್ತಿದ್ದಾರೆ. ಬರುತ್ತೇನೆ ಬರುತ್ತೇನೆ ಬರುತ್ತೇನೆ. ರಾಮ, ರಾಮಚಂದ್ರ, ರಾಮ, ಸೀತಾ, ಲಕ್ಷ್ಮಣ. ಪ್ರಾಣೇಶ್ವರ, ಪ್ರಾಣೇಶ್ವರ. ಯಾರಕ್ಕೆ
ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕೈಕಾ ಮಾತೆಯವರು ತ್ವರಿತವಾಗಿ ಬರಹೇಳಲು ಕಾರಣವೇನು? ಅದು ಅಲ್ಲದೆ ಮಾರ್ಗದಲ್ಲಿ ಅಪಶಕುನಗಳೇ ಕಾಣಬರುತ್ತಿರುವವು. ಶತ್ರುಘ್ನ ಅಣ್ಣ, ತಂದೆಯಾದ ದಶರಥ ಚಕ್ರವರ್ತಿಯು ಕೆಂಪು ವಸ್ತ್ರಗಳನ್ನು ಧರಿಸಿ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಿದಂತೆ ನಿನ್ನೆ ದಿನ ನನಗೊಂದು ದುಸ್ವಪ್ನವಾಯಿತು ಶತ್ರುಘ್ನ, ದುಸ್ವಪ್ನವಾಯಿತು. ಅದು ಅಲ್ಲದೆ ನನ್ನ ಹೃದಯದಲ್ಲದಾವುದೋ ಒಂದು ಅವ್ಯಕ್ತ ವಾಣಿಯು ನುಡಿತಿರುವುದು, ಭರತ ಪುರ ಪ್ರವೇಶ ಮಾಡಬೇಡ ಮಾಡಬೇಡ ಎಂದು. ಶತ್ರುಘ್ನ ಅಣ್ಣ, ಅಲ್ಲಿ ನೋಡು, ನಮ್ಮ ಅರಮನೆಯ ಧ್ವಜ ಪತಾಕೆಯು ಅರ್ಧ ಮಟ್ಟದಲ್ಲಿ ಕಳಾಹೀನವಾಗಿ ಹಾರಾಡುತ್ತಿರುವುದು. ಇದನ್ನೆಲ್ಲ ನೋಡುತ್ತಿದ್ದರೆ ನಮ್ಮ ಅಯೋಧ್ಯ ನಗರಕ್ಕೆ ಭರಿಸಲಾಗದಂತಹ ಸಂಕಟ ಉಂಟಾಗಿರುವುದೆಂದು ನನಗೆ ಭಾಸವಾಗುತ್ತಿರುವುದು ಶತ್ರುಘ್ನ, ನನಗೆ ಭಾಸವಾಗುತ್ತಿರುವುದು. ನನಗೂ ಅದೇ ರೀತಿ ಅನಿಸುತ್ತಿರುವುದಣ್ಣ. ಎಲ್ಲವೂ ಶೂನ್ಯವಾಗಿ ಕಾಣುತ್ತಿರುವುದು, ಸ್ಮಶಾನದಂತೆ ಭಾಸವಾಗುತ್ತಿರುವುದು, ರಾಜ್ಯಲಕ್ಷ್ಮಿಯು ತೊಲಗಿದಂತೆ ಭಾಸವಾಗುತ್ತಿರುವುದು. ಅಣ್ಣ, ಶತ್ರುಘ್ನ ನಡೆ, ಮುಂದೆ ಹೋಗಿ ವಿಚಾರವೇನೆಂಬುದನ್ನು ತಿಳಿಯೋಣ. ಹಾಗೆ ಘೋರಮಾನ ಘೋರದಲ್ಲಿಯೋ ದಾರಿಯನ್ನು ಮೋದು ಶತ್ರುಘ್ನ
ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿನ ಕುಂಕುಮ ಭಾಗ್ಯವನ್ನು ಕಳೆದುಕೊಂಡೆ. ಈಗ ನನ್ನ ಕುಮಾರರು ಬಂದು ಜನಕನ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿ. ಅಮ್ಮ 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 ಮಾತಾ ಅಮ್ಮ ಅಮ್ಮ ಇಲ್ಲಿರುವೆಯಾ? ಜನನಿ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಮೇಲೆ ಹೇಳಿ ಮಕ್ಕಳಿರ. ಅಮ್ಮ ಇದೇನಮ್ಮ ನಿನ್ನ ಮುಖದಲ್ಲಿ ಮುತ್ತೈದೆಯ ಲಾಂಛನವೇ ಮಾಯವಾಗಿರುವುದಲ್ಲಮ್ಮ. ಅಮ್ಮ ಅಮ್ಮ ಸದಾ ಜನಕನು ಪವಣಿಸುತ್ತಿದ್ದ ಈ ಹಂಸತೂಲಿಕಾ ಕಲ್ಪವು ಅಮ್ಮ ಈ ಹಂಸತೂಲಿಕಾ ಕಲ್ಪವು ಇಂದು ಬರಿದಾಗಿರಲು ಕಾರಣವೇನಮ್ಮ? ಅಮ್ಮ ಜನಕನಲ್ಲಿ ಹೇಳು ತಾಯಿ, ಹೇಳು. ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಜನಕ ಜನಕ ಶತ್ರುಘ್ನ ಜನಕ ಜನಕ ಪರಲೋಕವಾಸಿಯಾದೆಯಾ ನನ್ನ ತಂದೆಯೇ? ಜನಕ ತಂದೆಯ ಅಂತ್ಯಕಾಲದಲ್ಲಿ ಅವರ ಸೇವೆಯನ್ನು ಮಾಡುವ ಭಾಗ್ಯವೂ ನಮಗಿಲ್ಲದಾಯಿತೆ ಅಣ್ಣ. ತಂದೆಯ ಅಂತ್ಯಕಾಲದಲ್ಲಿ ಅವರ ಸೇವೆಯನ್ನು ಮಾಡಿದ ರಾಮ ಲಕ್ಷ್ಮಣರೇ ಭಾಗ್ಯವಂತರು. ಈ ಪಾಪಿ ಭರತನಿಗೆ ಅಂತಹ ಭಾಗ್ಯವೂ ಲಭಿಸಲಿಲ್ಲವಲ್ಲಮ್ಮ. ನಾನೆಂತಹ ಪಾಪಿಷ್ಟನು ಅಮ್ಮ, ನಾನೆಂತಹ ನಿರ್ಭಾಗ್ಯನು ತಾಯಿ, ನಿರ್ಭಾಗ್ಯನಮ್ಮ. ಇಲ್ಲ ಕುಮಾರ, ನಿಮಗಿಲ್ಲದ ಭಾಗ್ಯ ರಾಮ ಲಕ್ಷ್ಮಣರಿಗೂ ದೊರಕಲಿಲ್ಲ. ಅಮ್ಮ ಅಮ್ಮ ಏನು ರಾಮ ಲಕ್ಷ್ಮಣರು ಇರಲಿಲ್ಲವೇ? ಎಲ್ಲಿ ಹೋಗಿದ್ದರಮ್ಮ? ಅವರು ಅರಣ್ಯವಾಸಕ್ಕೆ ಹೋಗಿರುವರು ಕಂದ. ಏನು ರಾಮ ಲಕ್ಷ್ಮಣರು ವನವಾಸಕ್ಕೆ ಹೋದರೆ? ಅಮ್ಮ ಕಾರಣವೇನಮ್ಮ? ಇದಕ್ಕೆಲ್ಲ ನಾನೇ ಕಾರಣಳು ಕಂದ. ಏನು ನೀನು ಕಾರಣಲೇ? ಅದು ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ನಾನು ಕೇಳಿಕೊಂಡೆನು ಮಗನೇ. ಏನೆಂಬುದಾಗಿ? ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಅಮ್ಮ ನಿನಗಾಗಬೇಕಂತಲೂ, 2ನೇ ವರಕ್ಕೆ ರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಈಗ ನನ್ನ ಎದುರಿನಲ್ಲಿ ನಿಂತು ಮಾತನಾಡುತ್ತಿರುವುದು ಯಾರು? ಈ ಭರತನ ತಾಯಿಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಅಯೋಗ್ಯ ರಾಜಲಕ್ಷ್ಮಿಯೇ? ನಿಸ್ಸಂದೇಹವಾಗಿ ಮಗನೇ. ಅಲ್ಲ ಅಲ್ಲ ಅಲ್ಲ, ಯಾವುದೋ ಒಂದು ಭೂತವು ನನ್ನ ಎದುರಿನಲ್ಲಿ ನಿಂತು ಮಾತನಾಡುತ್ತಿರುವುದು.
ಭರತ ಛೀ! ರಘುವಂಶ ಕಳಂಕ ಸ್ವರೂಪಿಣಿ, ಜಗತ್ತಳಿಯುವವರೆಗೂ ಅಳಿಸಿ ಹೋಗದಂತಹ ಅಪಕೀರ್ತಿಯನ್ನು ಈ ಭರತನ ತಲೆಯ ಮೇಲೆ ತಂದೊಡ್ಡಿದೆಯಾ ಅಮ್ಮ? ಈ ಭರತನ ತಲೆಯ ಮೇಲೆ ತಂದೊಡ್ಡಿದೆಯಾ? ನಿರ್ಮಲ ಚಿತ್ತನಾದ ಶ್ರೀರಾಮಚಂದ್ರನನ್ನು, ಆ ಸೌಮ್ಯ ಮೂರ್ತಿಯನ್ನು ವನವಾಸಕ್ಕೆ ಕಳುಹಿಸಲು ನಿನ್ನ ಮನಸ್ಸಾದರೂ ಹೇಗೆ ಬಂತು? ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮನಲ್ಲದ ನಾನು ಅಯೋಧ್ಯ ಸಿಂಹಾಸನವನ್ನೇರುವುದೇ? ಪಿತೃ ಸಮಾನನು, ಜ್ಯೇಷ್ಠ ಪುತ್ರನು ಆದ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರು ವನವಾಸಕ್ಕೆ ಹೊರಡುತ್ತಿರುವ ಸಮಯದಲ್ಲಿ, ಪುರಜನರು ಪರಿಜನರು ಕಣ್ಣೀರಿಡುತ್ತಿದ್ದ ಸಮಯದಲ್ಲಿ, ಅಮ್ಮ, ತಾಯಿ ಎನಿಸಿದ್ದ ನಿನ್ನ ಹೃದಯದಲ್ಲಿ ಶಾಂತಿ ಹೇಗೆ ನೆಲೆಸಿತೋ ಕಾಣೆ. ಛೀ! ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರನನ್ನು ಪರದೇಶಿಯನ್ನಾಗಿಸಿ, ಅಯೋಧ್ಯೆ ಸೌಭಾಗ್ಯವನ್ನು ರಸಾತಲಕ್ಕೆ ತುಳಿದು ಸವತಿ ಮಾತ್ಸರ್ಯವೆಂಬ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯನ್ನು ಹಾಕಿ ದಶರಥನ ಮೃತ ದೇಹವನ್ನು ಸ್ತಂಭಗಳನ್ನಾಗಿ ನಿಲ್ಲಿಸಿ ಸವತಿ ಮಾತ್ಸರ್ಯದ ಮರುಭೂಮಿಯಲ್ಲಿ ವಂಶನಾಶವೆಂಬ ಕಳಂಕವನ್ನು ಹಾಕಿ ಅಕ್ಕ ತಂಗಿಯರ ವಿಧವಾ ದೇಹಗಳನ್ನು ಸ್ತಂಭಗಳನ್ನಾಗಿ ನಿಲ್ಲಿಸಿ ಪುತ್ರ ದ್ರೋಹಗಳೆಂಬ ಸ್ತಂಭಗಳನ್ನು ನಿಲ್ಲಿಸಿ ಇನ್ನ ಸವತಿ ಮಾತ್ಸರ್ಯವೆಂಬ ಮರುಭೂಮಿಯಲ್ಲಿ ವಂಶನಾಶವೆಂಬ ಕಳಂಕವನ್ನು ಹಾಕಿ ಪುತ್ರ ದ್ರೋಹಗಳೆಂಬ ಸ್ತಂಭಗಳನ್ನು ನಿಲ್ಲಿಸಿ ಅಕ್ಕ ತಂಗಿಯರ ವಿಧವಾ ದೇಹಗಳನ್ನೇ ತೊಲೆಗಳನ್ನಾಗಿ ಹಾಸಿ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ಪಿತೃ ಪ್ರಾಣ ಹರಣವೆಂಬ ಸಿಂಹಾಸನದ ಮೇಲೆ ಈ ಭರತನನ್ನು ಕುಳ್ಳಿರಿಸಲು ಯತ್ನಿಸಿದೆಯಾ ಸವತಿ ಮಾತ್ಸರ್ಯದ ಭೂತವೇ? ಸಹಿಸು ಕುಮಾರ, ಸಹಿಸು ಕಂದ. ಸಹನೆ, ಸಮಾಧಾನ, ಶಾಂತಿ. ನನ್ನ ತನು ಮನಗಳು ದಗದಗನೆ ದಹಿಸುತ್ತಿರುವಾಗ ಶಾಂತಿಯಲ್ಲಿ ಅದು ಶ್ರೇಷ್ಠವಾದ ಕೇಕೆಯ ವಂಶದಲ್ಲಿ ಕಾಲಕೂಟ ವಿಷದಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆ. ಅಮ್ಮ ಅಮ್ಮ ಅಮ್ಮ, ಯಾವ ಶುಭ ಮುಹೂರ್ತದಲ್ಲಿ ಜನಕನು ಕಟ್ಟಿದ್ದ ಮಾಂಗಲ್ಯವನ್ನು ನಿನ್ನ ಕೈಯಾರೆಯೇ ನೀನೇ ಕೆತ್ತೆಸೆದೆಯಾ? ಅಮ್ಮ, ನಿನ್ನ ಹಣೆಯಲ್ಲಿ ರಾರಾಜಿಸುತ್ತಿದ್ದ ಅರಿಶಿಣ ಕುಂಕುಮವನ್ನು ನಿನ್ನ ಕೈಯಾರೆ ನೀನೇ ಅಳಿಸಿಕೊಂಡೆಯಾ ತಾಯಿ? ನಿನ್ನ ಕರಗಳಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಕರಿಬಳೆಗಳನ್ನು ನೀನೇ ನಿನ್ನ ಕೈಯಾರೆ ಚಚ್ಚಿ ಚಚ್ಚಿ ಕುಡಿದೆಯಾ? ಛೀ! ನೀನು ಪತಿದ್ರೋಹಿ, ಪುತ್ರದ್ರೋಹಿ. ನಿನ್ನ ಮುಖಾವಲೋಕನದಿಂದ ಇಹಪರದಲ್ಲಿ ನಾನು ಸ್ಥಾನಭ್ರಷ್ಟನಾಗುವೆನು. ನಿನ್ನನ್ನು ಹೀಗೆ ಉಳಿಸುವುದಾದರೆ ಅಯೋಧ್ಯೆಯಲ್ಲಿರುವ ಸ್ತ್ರೀಯಲ್ಲೆಲ್ಲರೂ ಈ ನಿನ್ನ ನೀಚ ಬುದ್ಧಿಯನ್ನೇ ಅನುಸರಿಸಿ ನಿನ್ನನ್ನು ಅಣ್ಣ, ಮಾತೆಯ ಕೊಲ್ಬರೆ ಮಾನಿತನೆ ಮಾತೆಯ ಕೊಲ್ಬರೆ ಮಾನಿತನೆ ನೀತಿವಂತನು ನೀನು ಭ್ರಾಂತನದೇ ಏಕೆ? ನೀತಿವಂತನು ನೀನು ಭ್ರಾಂತನದೇ ಏಕೆ? ಮಾತೆ
ಮಾತೃಹತ್ಯ ದೋಷವು ಮಹಾಪಾಪಕರ. ಅಲ್ಲದೆ ಅಣ್ಣನ ಕೋಪಕ್ಕೆ ಪಾತ್ರರಾಗಬೇಕಾಗಿ ನಡೆ, ವಸಿಷ್ಠ ಮಹಾಋಷಿಗಳನ್ನು ಕಂಡು ಅರಣ್ಯಕ್ಕೆ ಹೋಗಿ ಅಣ್ಣದಿರನ್ನು ಕರೆದುಕೊಂಡು ಬಂದು ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ. ಸರಿಯಾದ ಸಮಯಕ್ಕೆ ನನ್ನ ನೀವು ಎಚ್ಚರಿಸಿದ ಶತ್ರುಘ್ನ. ತಂದೆಯ ಮರಣದಿಂದಲೂ ಅಣ್ಣ ರಾಮಚಂದ್ರನ ಹಗಲುಕಿವೆಯಿಂದಲೂ ನಾನು ಭ್ರಾಂತನಾಗಿದ್ದೇನೆ ಶತ್ರುಘ್ನ. ಅಣ್ಣ, ಜನಕ ಜನಕ, ಪರಲೋಕದಲ್ಲಿರುವ ನನ್ನ ತಂದೆಯೇ, ನನ್ನ ಶತಾಪರಾಧಗಳನ್ನು ಮನ್ನಿಸು ಮನ್ನಿಸು ಜನಕ, ಮನ್ನಿಸು ಮನ್ನಿಸು. ಸಮಾಧಾನನಾಗಣ್ಣ. ಜನಕ, ನನ್ನನ್ನು ಮನ್ನಿಸು ಜನಕ, ಮನ್ನಿಸು. ಶತ್ರುಘ್ನ, ಜಾಗೃತಿಯಾಗಿ ಹೋಗಿ ಗುರುಗಳಾದ ವಶಿಷ್ಠ ಮಹರ್ಷಿಗಳನ್ನು ಕಂಡು ತಂದೆಯ ಉತ್ತರ ಕ್ರಿಯಾದಿಗಳನ್ನು ಮುಗಿಸಿ ಅನಂತರ ಅರಣ್ಯಕ್ಕೆ ಹೋಗಿ ಅಣ್ಣ ರಾಮಚಂದ್ರನನ್ನು ಕರೆದುಕೊಂಡು ಬಂದು ಈ ಅಯೋಧ್ಯ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಅವರ ಆಜ್ಞೆಯಂತೆ ನಡೆಯೋಣ. ಅಣ್ಣ ರಾಮನಿಲ್ಲದೆ ಈ ಅರಮನೆಯಲ್ಲಿ ರಾಮನಿಲ್ಲದರಮನೆ, ರವಿಯಿಲ್ಲದ ಆಕಾಶ, ರಾಮನಿಲ್ಲದರಮನೆ, ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ಕೆರಳಲು ಅವಲಕ್ಷಣ, ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಸಹೋದರ ಅಣ್ಣ, ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು, ಅವರ ನಗಲಿದ ಅಯೋಧ್ಯೆ ಅಡವಿಯಾಯಿತು. ಪ್ರೇಮ ಮೂರ್ತಿಗಳಾದ ರಾಮ ದಶರಥರ ನಗಲಿ ಈ ಪಾಪಿ ಭರತ ಶತ್ರುಘ್ನರಿಂದ ನಿರ್ಭಾಗ್ಯರಾದೆವಾ. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪರಮ ಸಮಾಧಾನನಾಗಣ್ಣ. ಒದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಪಾಲಿಗೆ ಬಾರದಾಯಿದೆ. ಈ ಪಾಪಿ ಭರತ ಶತ್ರುಘ್ನರ ಪಾಲಿಗೆ ಬಾರದಾಯಿದೆ. ಶತ್ರುಘ್ನ, ಅಣ್ಣ, ಅಣ್ಣ ರಾಮಚಂದ್ರನು 14 ವರ್ಷಗಳ ಕಾಲ ವನವಾಸ ಮಾಡುತ್ತಿರುವಾಗ ಈ ಅಯೋಧ್ಯ ಅರಮನೆಯು ಶೂನ್ಯ. ನಾನೆಂದಿಗೂ ಈ ಅರಮನೆಯಲ್ಲಿ ವಾಸ ಮಾಡಲಾರೆ ಶತ್ರುಘ್ನ. ನಾನು ಕುಮಾರ ಭರತ, ನಿಲ್ಲು ಕಂದ, ದುಡುಕಬೇಡ ಮಗನೇ. ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದಾಸೆಯನ್ನು ಈಡೇರಿಸು ಕಂದ. ಛೀ, ನಿನಗೆ ಕುಮಾರ ಭರತ ಎಂದು ಕರೆಯಲು ನಾಚಿಕೆಯಾಗುವುದಿಲ್ಲ. ನೀನು ತಾಯಿಯೂ ಅಲ್ಲ, ನಾನು ನಿನ್ನ ಮಗನೂ ಅಲ್ಲ. ಭರತ! ನಡೆ ಶತ್ರುಘ್ನ, ಹೋಗೋಣ.